ಅಮ್ರಪಾಲಿ, ಪುಟಾಣಿ, ನಿಂಗೊಂದ್ ಸರ್ಪ್ರೈಸ್ ಇದೆ. ನನಗೆ ಸರಪರವೇ? ಅಯ್ಯೋ, ಎಷ್ಟಲ್ಲಿ ಹೇಳ್ಕೊಟ್ರು ಸರಪರನೇ ಅಂತೆಲ್ಲ, ಅದು ಸರ್ಪ್ರೈಸ್. ಸರಪರಸ. ಹೋಗ್ಲಿ ಬಿಡು, ನೀ ನನ್ಗೊಂದು ಉಡುಗೊರೆ ಕೊಟ್ಟೆ ಅಲ್ವಾ, ನಾನ್ ನಿಂಗೊಂದು ಉಡುಗೊರೆ ಕೊಡ್ತಾ ಇದ್ದೀನಿ. ನನಗೆ ಉಡುಗೊರೆಯೇ? ಹೌದು. ರೆಡಿನಾ ನೀನ್ ಉಡುಗೊರೆ ನೋಡಕ್ಕೆ? ಬಾ. ಎಲ್ಲಿಗೆ? ನೀನ್ ಬಾ, ನಾನು ಹೇಳ್ತೀನಿ. ನಾನು ಹೇಳೋವರೆಗೂ ಕಣ್ ತೆಗಿಬೇಡ. ಈ ಕಣ್ಬಿಡು. ಉಡುಗೊರೆ ಎಂದೇ ಅಲ್ಲ ಪುಟಾಣಿ. ಇವಳು ಹೇಳಿದ್ ಸರಿನೇ, ನಾವೇ ನಿನ್ನ ಉಡುಗೊರೆ. ನನಗೇನು ಅರ್ಥವಾಗುತ್ತಿಲ್ಲ. ನಿನಗ ಅಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ದೆ ಅಲ್ವಾ? ಈ ಮನೇಲಿ ನಿಂಗೆ ಇಬ್ರಮ್ಮಂದ್ರು, ನಾನು ಮತ್ತೆ ನಾನು. ಕ್ಷಣನೂ ಅಮ್ಮ ಇಲ್ಲ ಅನ್ನೋ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಅಷ್ಟೇ ಅಲ್ಲ, ನಿಂಗೆ ಇನ್ನೂ ಒಂದ್ ಸರ್ಪ್ರೈಸ್ ಇದೆ, ಬಾ. ಈ ಮನೆಗೆ ನೀನ್ ಕಾಲಿಟ್ಟಾಗಿಂದ ನನ್ನ ತಲೆಯಲ್ಲಿ ಒಂದು ಹುಳ ಕೊರಿತಾನೇ ಇದೆ. ದೇವಿಯ ನೀನ ಮದ್ವೆಗೆ ಹೇಗೆ ಒಪ್ಪಿಸ್ದೆ? ಹೇಗೆ ಅಂದ್ರೆ, ನಿಮ್ ಮಗನಿಗೆ ನನ್ ಮಗಳನ್ನ ತಂದ್ಕೊಳ್ಳಿ ಅಂತ ಕೇಳ್ಕೊಂಡೆ, ಅದಕ್ಕೆನ ಅವ್ರು ಒಪ್ಕೊಂಡ್ರು. ಅದ್ ಸುಳ್ಳು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು ಈಶ್ವರಿ. ದೇವಿಯ ನಿಮ್ ಮಗನ್ನ ತನ್ನ ಕಣ್ಣು ಗೊಂಬೆ ಹಾಗೆ ನೋಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಈ ಮನೆಯಲ್ಲಿ ನಿರ್ಧಾರಗಳನ್ನ ಮಾಡೋದು ನಾನು. ನನ್ನನ್ನು ಕೇಳದೆ ಮದುವೆ ವಿಚಾರದಲ್ಲಿ ಮುಂದುವರೆದಿದ್ದಾಳೆ ಅಂದ್ರೆ ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ಆ ವಿಷಯ ಏನು ಅನ್ನೋದು ನನ್ನ ತಲೆಯಲ್ಲಿ ಕೊರಿತಾನೇ ಇತ್ತು. ಆದ್ರೆ ಇವತ್ತು ಗೊತ್ತಾಯ್ತು ಸತ್ಯ ಏನು ಅಂತ. ಏನ್ ಗೊತ್ತಾಯ್ತು ಮಾಯಿ? ನೀನ್ ತುಂಬಾ ಜಾಣೆ ಈಶ್ವರಿ. ಆದ್ರೆ ಈ ಜಾಣ್ಮೆ ಬಂದಿರೋದು ನನ್ನ ರಕ್ತದಿಂದ ಅನ್ನೋದನ್ನ ಮರಿಬೇಡ. ನನಗ್ ಗೊತ್ತಿಲ್ಲದೆ ಈ ಮನೆಯಲ್ಲಿ ಏನೂ ನಡೆಯಲ್ಲ. ಹೇಗ್ ಗೊತ್ತಾಯ್ತು ನಿನ್ಗೆ? ದೇವಿಯಾನಿ ಹೇಳಿದ್ಲು. ಮಾಯಿ ಮಾಯಿ ಮಾಯಿ, ಒಂದು ನಿಮಿಷ ನಾನು ಇದನ್ನೆಲ್ಲ ನಂಬಿಟ್ಟೆ. ನಿನಗೇನು ವಿಷಯ ಗೊತ್ತಿಲ್ಲ, ಗೊತ್ತಿರೋ ಹಾಗೆ ನಾಟಕ ಮಾಡ್ತಿದ್ಯಾ. ನಿಂಗೆ ನಿಜವಾಗ್ಲೂ ಅನ್ಸುತ್ತಾ ನಾ ಬಾಯ್ ಬಿಡ್ತೀನಿ ಅಂತ? ಇಷ್ಟು ಸಾಕಿತ್ತು ನನಗೆ ನಿನ್ನ ಗುಟ್ಟನ್ನ ರಟ್ಟು ಮಾಡಕ್ಕೆ. ಇನ್ ಸ್ವಲ್ಪ ದಿನಾನೇ ಈಶ್ವರಿ ಈ ಮನೆಯಲ್ಲಿ ನೀಡಿರೋದು. ಎಷ್ಟು ಶ್ರೀಮಂತಿಗೆ ಬೇಕಾದ್ರೂ ಅನುಭವಿಸು. ಸತ್ಯ ಗೊತ್ತಾದ್ರೆ ನೀನು ಎದೆ ಹೊಡ್ಕೊಂಡು ಸತ್ತು ಹೋಗ್ತೀಯ ಮಾಯಿ. ಈ ನಿನ್ನ ಸಾಮ್ರಾಜ್ಯದ ವಾರಸ್ದಾರ ಅರಸೂನೇ ಅಲ್ಲ ಅಂತ ಗೊತ್ತಾದ್ರೆ ಅದು ನಿನ್ನ ಜೀವ ತಗೊಳುತ್ತೆ.
ಆಮ್ರಪಾಲಿ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದಾಳಲ್ವಾ? ಪಕ್ಕ ಮಾಡೆಲ್ ತರ ಕಾಣಿಸ್ತಿದ್ದಾರೆ. ಮಾಡೆಲ್ ಅಂತೆ ಮಾಡೆಲ್, ಒಳ್ಳೆ ದೇವತೆ ತರ ಕಾಣಿಸ್ತಾ ಇದ್ದಾಳೆ. ಅಲ್ವಾ? ಎಷ್ಟು ಮುದ್ದಾಗಿದ್ದಾಳೆ. ನಮ್ ದೃಷ್ಟಿನೇ ತಾಕತ್ತೆ ನಿನ್ಗೆ. ಇರು. ನೋಡೆ ಬೃಂದ, ಎಷ್ಟು ಒಡವೆ ಹಾಕಿದ್ರು ಏನೇ ಅಲಂಕಾರ ಮಾಡಿದ್ರು ತುಟಿಕ್ ಪಿಟಿಕ್ ಅಂದ್ರೆ ಮಾಡಿಸ್ಕೊಂಡ್ಲು. ಇವತ್ ಒಂದಿನ ಅಂತ ಮಾಡಿಸ್ಕೊತಿದ್ದಾಳೆ. ದಿನ ಮಾಡಿದ್ರೆ ಇವಳು ಬೇಜಾರಾಗತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಗೆ ಹೇಳಬೇಕು ಗೊತ್ತಾಗುತ್ತಿಲ್ಲ. ಅಮ್ಮಂದ್ರಿಗೆ ಯಾರಾದ್ರೂ ಥ್ಯಾಂಕ್ ಯು ಹೇಳ್ತಾರಾ? ಹೇಳಲೇಬೇಕು. ಅಮ್ಮಂದಿರಿಗಲ್ಲದೆ ಇನ್ಯಾರಿಗೆ ಹೇಳಬೇಕು? ನೀವ್ ಹೇಳೋದ್ ನಿಜ ಆಮ್ರಪಾಲಿ. ನಾವ್ ಎಲ್ರಿಗೂ ಸಾರಿ ಥ್ಯಾಂಕ್ ಯು ಹೇಳ್ತೀವಿ, ಆದ್ರೆ ಅಮ್ಮಂದ್ರಿಗೇನೆ ಹೇಳಲ್ಲ. ಏನೇ ನೋಡ್ತಾ ಇದೀಯ ನೀನು? ಬಾರೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಮ್ಮ. ಯು ವೆಲ್ಕಮ್. ನಾನು ಮನೆಗೆ ಹೋದ ಮೇಲೂ ಇದನ್ನು ಆಚರಿಸುತ್ತೇನೆ. ನಾನು ಈ ಮನೆಗ್ ಬಂದಾಗಿಂದ ಫಸ್ಟ್ ಟೈಮ್ ನಾವೆಲ್ಲರೂ ಸೇರಿ ಅಡ್ಗೆ ಮಾಡಿದ್ವಿ, ಚೆನ್ನಾಗಿತ್ತು. ಆದ್ರೂ ನಮ್ಮ ಯಜಮಾನ್ರು ಮಾಡ್ಕೊಟ್ಟಿರೋ ಕ್ಯಾರೆಟ್ ಹಲ್ವಾ ಇನ್ನೂ ಚೆನ್ನಾಗಿತ್ತು. ಓ ಸೋ ಕ್ಯೂಟ್ ಚಿಕ್ಕಮ್ಮ. ಏನೋ ಡೋಲ್ ಬಡ್ದಾಗಿದೆ. ಹೊರಗಡೆಯಿಂದ ಬರ್ತಾ ಇರೋ ಹಾಗಿದೆ. ಜಾಸ್ತಿ ಖುಷಿ ಪಡ್ಬೇಡಿ. ಈಗ ನಾವೆಲ್ಲರೂ ಬಂದಿದೀವಲ್ಲ, ನಿಮ್ ಮುಖ ಬಟ್ಟೆ ಎಲ್ಲ ಬಣ್ಣ ಮಾಡ್ಬಿಡ್ತೀವಿ. ಏನಂತೀರಾ? ದೇವು ಸ್ವಲ್ಪ ನನ್ ಹೊಸ ರೇಷ್ಮೆ ಸೀರೆ ಹಾಳಾಗ್ಬಿಡುತ್ತೆ. ಅಪ್ಪ ಹಚ್ಚು. ಸ್ವಲ್ಪ ಬಟ್ಟೆ ಹಚ್ಚಲ್ಲ, ಕೆನ್ನೆಗೆ. ಬೇಡ ಪ್ರದ್ಯುಮ್ನ, ಪ್ಲೀಸ್ ಬೇಡ. ಮೈ ಒಂಚೂರು ಕೆನ್ನೆ ಮೇಲೆ ಜಾಸ್ತಿ ಹಚ್ಚಲ್ಲ, ಪ್ರಾಮಿಸ್. ಪ್ಲೀಸ್ ಮೈ ಚೂರು ಹಚ್ಚು, ಚೂರು. ಪುಟಾಣಿ, ಇಲ್ಲಿ ಏನು ನಡೆಯುತ್ತಿದೆ? ಇವತ್ತು ಹೋಲಿ. ಮತ್ತೆ ಮಹಿಳಾ ದಿನಾಚರಣೆ ಎಂದೇ? ಈ ಸಲ 2 ಒಂದೇ ದಿನ ಬಂದಿದೆ. ಹೋಲಿ ಎಂದರೆ? ಆಕ್ಚುಲಿ ಅದು ಹೋಳಿ. ಹೋಲಿ ಅಂದ್ರೆ ನಡೆಯುತ್ತೆ. ಇದೊಂದು ಹಬ್ಬ. ಒಬ್ರ ಮೇಲೆ ಒಬ್ರು ಬಣ್ಣ ಹಚ್ಚೋದು, ಮಜಾ ಮಾಡೋದು ಅಷ್ಟೇ. ಬಣ್ಣ ಏಕೆ ಹಚ್ಚುತ್ತಾರೆ? ಅಯ್ಯೋ ಆಮ್ರಪಾಲಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಮಾಯಿ ಒಂದ್ಸಲಿ ಫ್ರೀ ಆದಾಗ ಕಳಿಸ್ತೀನಿ, ಹೋಗ್ ಕೇಳು. ರೀ, ಅವಾಗಿಂದ ನೋಡ್ತಿದ್ದೀನಿ, ಸುಮ್ನೆ ನಿಂತಿದ್ದೀರಾ, ಹಚ್ತಾನೆ ಇಲ್ಲ. ಹಚ್ಚಿ. ಏಯ್, ಏನೇ ನೀನು? ಹಚ್ಚಕ್ ಬಂದಾಗ ದೂರ ಓಡಿದ್ರೆ ಹಚ್ಚಕ್ ಮಜಾ ಸಿಗುತ್ತೆ. ನೀನ್ ನೋಡಿದ್ರೆ ಹಚ್ಚು ಹಚ್ಚು ಅಂತಿದ್ಯಾ. ನನಗ್ ಮೂಡಿಲ್ಲಪ್ಪ ಈಗ. ಈಶ್ವರಿ,
ಬೇಡ ಅಣ್ಣ. ಏಯ್ ಒಂಚೂರು ಬೇಡ ಬೇಡ ಸ್ವಲ್ಪ ಬೇಡ ಬೇಡ ಸ್ವಲ್ಪ ಬೇಡ. ಸ್ವಲ್ಪ ಒಂಚೂರೇ ಚೂರು ಹಚ್ಚ ಈಶ್ವರಿಗೆ ಹಚ್ಚ ಇದ್ರ ಬೇಡ ಅಂತ ಹೇಳಿದ್ನಲ್ಲ. I'm sorry ಅಣ್ಣ. I'm so sorry. ಚಿಕ್ಕಪ್ಪ ನಿಮ್ ಮುಖ. ಆಮ್ರಪಾಲಿ ದಯವಿಟ್ಟು ಈ ಕಡೆ ಬನ್ನಿ. ಪುಟಾಣಿ ಜಾಸ್ತಿ ಖುಷಿ ಪಡ್ಬೇಡ. ಅಪ್ಪನಿಗೆ ಏನಾಯ್ತು ಸೇಮ್ ಟು ಸೇಮ್ ನಿನ್ಗೂ ಆಗತ್ತೆ. ಬೇಡ ಹೇಳ್ತಾ ಇದೀನಿ, ನಿಜ ಬೇಡ ಪ್ಲೀಸ್ ಬೇಡ ಅಮ್ಮ. ನಿನಾದಣ್ಣ ಬೇಡ. ಹಚ್ಚು ನಿನಾದ್ ಹಚ್ಚು. ಪುಟಾಣಿ ನೀನು ಹಚ್ಚು. ಪುಟಾಣಿ ಸೂಪರ್. ಪುಟಾಣಿ ಇಟ್ಸ್ ಓಕೆ ಪುಟಾಣಿ, ಕಮ್ ಹಿಯರ್, ಗಿವ್ ಮಿ ಅ ಹಗ್. ನಿನಾದಣ್ಣ ಬೇಡ ಪ್ಲೀಸ್ ಅಮ್ಮ. ಏನ್ ನಿನಾದ್, ಬೃಂದ ಬಟ್ಟೆ ಮೇಲೆ ಹಾಕ್ಬೇಡ. ಏ ಬೃಂದ, ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಹೋಗೋ. ಓಕೆ ಮಾ, ಥ್ಯಾಂಕ್ ಯು. ನಾವ್ ಹೆಂಗಸ್ರೆಲ್ಲ ಬಟ್ಟೆ ಬದಲಾಯಿಸ್ಕೊಂಬರೋಣ, ಇಲ್ಲ ಅಂದ್ರೆ ಇವ್ರ ಬಟ್ಟೆನೆಲ್ಲ ಹಾಳು ಮಾಡಾಕ್ಬಿಡ್ತಾರೆ. ಕರೆಕ್ಟ್. ಬಾ ಅನ್ಯ. ಅಕ್ಕ ಇರಾಕ ಒಂದ್ ನಿಮಿಷ, ಒಳ್ಳೆ ಮಜಾ ಇದೆ. ನಿನಾದ್, ಮೊದಲು ನಾನು ನಿನಗೆ ಹಚ್ಚಬೇಕಿತ್ತು. ಈ ಮನೆ ವಾರಸ್ದಾರ ನೀನು. ಹ್ಯಾಪಿ ಹೋಲಿ. ನನ್ ಮುದ್ದಿನ ಹೆಣ್ಮಕ್ಳಿಗೆ ಬಿಡ್ತೀನಾ? ಬಟ್ಟೆಗೆ ಆಗದಾಗ ಹಚ್ತೀನಿ. ನಿನಾದ್, ಮೊದಲು ನಾನು ನಿನಗೆ ಹಚ್ಚಬೇಕಿತ್ತು. ಈ ಮನೆ ವಾರಸ್ದಾರ ನೀನು. ಹ್ಯಾಪಿ ಹೋಲಿ. ಪ್ರದ್ಯುಮ್ನ, ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಹೋಗ್ತಿ. ಆಗ್ಲೇ ನೀ ನಂಗೆ ಬಣ್ಣನೇ ಹಚ್ಚಲಿಲ್ಲ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಸಾರಿ ಯುಕ್ತಿ, ನಾನು ಬೇಕು ಅಂತ ಮಾಡ್ಲಿಲ್ಲ. ನನಗೆ ಗೊತ್ತು, ಐ ನೋ ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಲೆಟರ್ ಬರ್ದಿಯಲ್ಲ ವಿಮೆನ್ಸ್ ಡೇಗೆ, ಆಗ್ಲೇ ಗೊತ್ತಾಯ್ತು. ಪ್ರದ್ಯುಮ್ನ, ಒಂದು ಹೋಲಿ ಸೆಲ್ಫಿ ತಗೊಳ್ಳೋಣವಾ? ನನ್ನ ಕೆನ್ನೆಗೆ ಬಣ್ಣ ಹಚ್ತೀಯಾ? ಪ್ರದ್ಯುಮ್ನ, ಏನು ಯೋಚನೆ ಮಾಡ್ತಾ ಇದ್ಯಾ? ಹಚ್ಚು. ಪ್ರದ್ಯುಮ್ನ, ನನ್ನ ಮುಖ ಇಲ್ಲಿದೆ. ಯುಕ್ತಿ, ಇದನ್ನ ಹಿಡ್ಕೊ. ಒಂದ್ ನಿಮಿಷ ಬಂದೆ.
ಕರೀಲಿ? ನನ್ನನ್ನು ಕರೀಲೇಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತಾನೆ ಅನ್ಕೊಂಬಿಟ್ಟು. ಅಪ್ಪ ಒಂದ್ ನಿಮಿಷ. ನೆನ್ನೆ ಆಮ್ರಪಾಲಿ ಅವ್ರ ವಿಷಯಕ್ಕೆ ನಿಮ್ಮ ಹತ್ರ ಹಾಗೆ ಮಾತಾಡಿದ್ದು ನಿಮಗೆ ಹರ್ಟ್ ಆಗಿದ್ರೆ ಐಮ್ ಸಾರಿ. ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇರ್ಲಿಲ್ಲಪ್ಪ. ಅವ್ರನ್ನ ಅಲ್ಲೇ ಒಬ್ಬರೇ ಬಿಟ್ಟು ಬಂದಿದ್ದು ನನಗೆ ಸರಿ ಅನ್ಸ್ಲಿಲ್ಲ, ಅದಕ್ಕೆ ಹಾಗೆ ಮಾತಾಡಿದೆ. ಸಾರಿ ಅಪ್ಪ. ನಿನ್ ಸಾರಿಗಿರಿ ಯಾವನಿಗೆ ಬೇಕೋ? ನಿಮ್ಮ ಹತ್ರ ಯಾವತ್ತೂ ನಾನು ಏನೂ ಕೇಳಿಲ್ಲ, ಆದ್ರೆ ಇವತ್ತು ಯಾಕೋ ತುಂಬಾ ಚುಚ್ತಾ ಇದೆ. ಆನ್ಯನ್ಗೆ, ಅಕ್ಕನ್ಗೆ, ನಿನಾದ್ಗೆ ಎಲ್ರಿಗೂ ಪ್ರೀತಿ ಕೊಡ್ತೀರಾ, ನಗ್ನಗ್ತಾ ಮಾತಾಡ್ತೀರಾ. ಆದ್ರೆ ನನ್ನ ಮುಖ ನೋಡಿದ ತಕ್ಷಣ ನಿಮ್ ನಗು ಕರ್ಗೋಗತ್ತೆ, ಪ್ರೀತಿ ಮಾಯ ಆಗ್ಬಿಡತ್ತೆ. ನನಗ್ ಪ್ರೀತಿ ಕೊಡಬಾರ್ದು ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಎಷ್ಟೆಲ್ಲ ಕನ್ಸ್ಕೊಂಡಿದ್ವಿ ಅಲ್ವಾ ನಾನು ನೀನು. ಮದುವೆ ಆಗ್ಬೇಕು, ಪ್ರಪಂಚ ಸುತ್ತಬೇಕು, ಇಡೀ ಪ್ರಪಂಚ ನಮ್ ಡಾನ್ಸ್ ಇಂದ ಗೆಲ್ಬೇಕು, ನಾವಿಬ್ರು ಸಾಯೋವರೆಗೂ ಡಾನ್ಸ್ ಮಾಡ್ಬೇಕು, ಡಾನ್ಸ್ ಮಾಡ್ತಾ ಮಾಡ್ತಾ ನಾವು ಸಾಯ್ಬೇಕು. ಮಾತು ಮುರಿದ್ಬಿಟ್ಟೆ ನೀನು. ಹೋದೆ, ನನ್ ಬಿಟ್ಟು ಹೊರಟೋದು. ಕರಿಬೇಡ. ನೀನೇ ನನ್ನ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅಪ್ಪ ನನ್ನ ಮಾತು ಕೇಳಿ ಬಾಪ್. ಪದೇ ಪದೇ ಅಪ್ಪ ಅನ್ನಲ್ಲ ಅಂದ್ರೆ ಅದೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೊರಡು.